ಎಲ್ಲರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಡಿಸೆಂಬರ್ 2024 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ 2024 ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಅವೈಲೇಬಲ್ ಇದೆ. 120 ರೂಪಾಯಿನ ಪಾವತಿಯನ್ನ ಮಾಡಿ ನೀವು ಈ ನೋಟ್ಸ್ ಗಳನ್ನ ಪಡ್ಕೋಬಹುದು. ಪ್ರೋಸೆಸ್ ಸಿಂಪಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಮತ್ತು ಈ ಸ್ಕ್ರೀನ್ ಅಲ್ಲಿ QR ಕೋಡ್ ಕೂಡ ಕಾಣ್ತಾ ಇದೆ. ನಿಮಗೆ ಡೌಟ್ಸ್ ಇದ್ರೆ ಇಲ್ಲಿ ಪೇ ಮಾಡಕ್ ಹೋಗ್ಬಿಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ QR ಕೋಡ್ ಅನ್ನ ಪಡ್ಕೊಳ್ಳಿ. ವಾಟ್ಸ್ಆಪ್ ನಂಬರ್ QR ಕೋಡ್ ನಂಬರ್ ಎರಡು ಬೇರೆ ಬೇರೆ. ಆ ಒಂದು ವಾಟ್ಸ್ಆಪ್ ನ ಕಾಂಟ್ಯಾಕ್ಟ್ ಮಾಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಜಾಯ್ನ್ ಆಗ್ಬೋದು. 2023 ನೋಟ್ಸ್ 80, 2024 ವರ್ಷದ ನೋಟ್ಸ್ 120. PDF ನೋಟ್ಸ್ ಅನ್ನು ಮಾತ್ರ ನಾವು ಕೊಡ್ತಾ ಇದೀವಿ. ಹಾಗೂ 23ರಿಂದ 24 ತನಕ 24 ತಿಂಗಳ ನೋಟ್ಸ್ ಬೇಕು ಅಂದ್ರೆ 200 ರೂಪಾಯಿ ಆಗುತ್ತೆ. ಈ ಒಂದು ಚಾನೆಲ್ನ ಚಂದಾದಾರರಿಗೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ ಇವಾಗ. ನೀವೇನಾದ್ರೂ 250 ರೂಪಾಯಿಗಳನ್ನ ಏಕಕಾಲದಲ್ಲಿ ಪಾವತಿ ಮಾಡಿದ್ರೆ 2023-24 ನೋಟ್ಸ್ ಜೊತೆ 2025 12 ತಿಂಗಳ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ. ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕ್ವೆಶನ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋಟ್ರೆ ಥೇಮ್ ಕ್ಯಾನ್ದೆನ್ ರೋಲ್ ಅನ್ನೋದು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅಂತ. ಇದು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಡುತ್ತೆ. 2019ರಲ್ಲಿ ವಿನಾಶಕಾರಿ ಬೆಂಕಿಯ ನಂತರ ನೋಟ್ರೆ ಥೇಮ್ ಕ್ಯಾಥೆಡ್ರಲ್ ಅನ್ನ ಮರುನಿರ್ಮಾಣ ಮಾಡಿ 1,000ಕ್ಕೂ ಹೆಚ್ಚು ಜನ ಕುಶಲಕರ್ಮಿಗಳು ಈ ಒಂದು ಮರುನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿದ್ರು. ಇದನ್ನ ಫ್ರೆಂಚ್ ಅಧ್ಯಕ್ಷರು ಶ್ಲಾಘನೆ ಮಾಡಿದ್ರು. ಹಾಗಾಗಿ ರೀಸೆಂಟ್ ಆಗಿ ಇದು ಸುದ್ದಿಯಲ್ಲಿ ಕಂಡುಬಂದಿತ್ತು. ಅಂದಹಾಗೆ ನೋಟ್ರೆ ಡೇಮ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಪ್ರಸಿದ್ಧ ಗೋಥಿಕ್ ಕ್ಯಾಥೆಡ್ರಲ್ ಆಗಿರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್ HESS ಅಂತ ಕರಿತೀವಿ. ಇದರ ವೀಕ್ಷಣಾಲಯ ಯಾವ ದೇಶದಲ್ಲಿದೆ? ಇದು ನಮೀಬಿಯಾ ದೇಶದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ. ಪ್ರಯಾಗ್ರಾಜ್ನಲ್ಲಿ 2025 ಮಹಾಕುಂಭದ ನಿರ್ವಹಣೆಗಾಗಿ ಉತ್ತರ ಪ್ರದೇಶದಲ್ಲಿ ಹೊಸದಾಗಿ ಘೋಷಿಸಲಾದ ಜಿಲ್ಲೆಯ ಹೆಸರೇನು? ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಮಹಾಕುಂಭಮೇಳ ಅಂತ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಡಿಸೆಂಬರ್ 1, 2024 ಮಹಾಕುಂಭಮೇಳ ಪ್ರದೇಶವನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದೆ. ಪ್ರಯಾಗ್ರಾಜ್ನಲ್ಲಿರ್ತಕ್ಕಂಥ ಒಂದು ಪ್ರದೇಶ ಇದು. ಮಹಾಕುಂಭಮೇಳ ಅಂತ ಒಂದು ಸ್ಥಳದ ಹೆಸರು, ಅದನ್ನೇ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಿಯ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್. ಅಂದಹಾಗೆ ಮಹಾಕುಂಭಮೇಳ ಜನವರಿ 13ರಿಂದ ಫೆಬ್ರವರಿ 26 ತನಕ ನಡೆಯುವಂತಹ ಒಂದು ಭವ್ಯವಾದ ಧಾರ್ಮಿಕ ಕಾರ್ಯಕ್ರಮವಾಗಿರುತ್ತೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. UNCCD COP16ನ ಆತಿಥೇಯ ದೇಶ ಯಾವುದು? ಸರಿಯಾದ ಉತ್ತರ ಸೌದಿ ಅರೇಬಿಯಾ ಆಗಿರುತ್ತೆ. ಮರುಭೂಮಿಯನ್ನ ಎದುರಿಸಲು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಪಾರ್ಟಿಗಳ 16ನೇ ಸಮ್ಮೇಳನ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಈ ಒಂದು ಸಮ್ಮೇಳನವನ್ನ ಸೇರಲಾಗಿತ್ತು. ಭಾರತದ ಪರವಾಗಿ ಭೂಪೇಂದ್ರ ಯಾದವ್ ಅವರು, ನಮ್ಮ ಪರಿಸರ ಸಚಿವರು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತ ಮತ್ತು ಯಾವ ದೇಶದ ನಡುವೆ ಇತ್ತೀಚೆಗೆ ಹರಿಮೌ ಶಕ್ತಿ ವ್ಯಾಯಾಮ ಎನ್ನುವ ಒಂದು ಎಕ್ಸರ್ಸೈಸ್ ನಡೆದಿದೆ? ಸರಿಯಾದ ಉತ್ತರ ಮಲೇಷಿಯಾ. ಭಾರತ ಮತ್ತು ಮಲೇಷಿಯಾ ದೇಶಗಳ ನಡುವೆ 4ನೇ ಆವೃತ್ತಿಯ ಹರಿಮೌ ಶಕ್ತಿಯ ಒಂದು ಶಕ್ತಿ ವ್ಯಾಯಾಮ ಅಂತ ಏನ್ ಕರಿತೀವಿ, ಅದು ಮಲೇಷಿಯಾದ ಪಹಾಂಗ್ನ ಟೇಟಾಂಗ್ ಶಿಬಿರದಲ್ಲಿ ನಡೆಸಲಾಗಿದೆ. ಡಿಸೆಂಬರ್ 2ರಿಂದ ಡಿಸೆಂಬರ್ 15 ತನಕ ಇಲ್ಲಿ ನಡೆಸಲಾಗಿರುತ್ತೆ ಮಿಲಿಟರಿ ಎಕ್ಸರ್ಸೈಸ್ ಅನ್ನ. ನೆಕ್ಸ್ಟ್. ಸೈಯದ್ ಮೋದಿ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2024ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಂತವರು PV ಸಿಂಧು ಮತ್ತು ಲಕ್ಷ್ಯ ಸೇನ್ ಅವರು 2024ನೇ ಸಾಲಿನ ಸೈಯದ್ ಮೋದಿ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಕ್ರಮವಾಗಿ ಮಹಿಳಾ ಮತ್ತು ಪುರುಷರ ಪ್ರಶಸ್ತಿಗಳನ್ನ ಗೆದ್ದಿರ್ತಾರೆ. ನೆಕ್ಸ್ಟ್. ಇತ್ತೀಚೆಗೆ ವಧವನ್ ಗ್ರೀನ್ಫೀಲ್ಡ್ ಬಂದರನ್ನ ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಇದನ್ನ ನಮ್ಮ ನೆರೆಯ ಮಹಾರಾಷ್ಟ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್. ಈ ಕೆಳಗಿನ ಯಾವ ದಿನವನ್ನ ವಾರ್ಷಿಕವಾಗಿ ಅಂಗವಿಕಲರ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನ ಅಂತ ಆಚರಣೆ ಮಾಡ್ತೀವಿ?
3ನೇ ಡಿಸೆಂಬರ್ ಅನ್ನ ಅಂಗವಿಕಲ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅಂತರ್ಗತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಾಂಗ ವ್ಯಕ್ತಿಗಳ ನಾಯಕತ್ವವನ್ನು ವರ್ಧಿಸುವುದು ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಅಂದ ಹಾಗೆ 1992ರಲ್ಲಿ ವಿಶ್ವಸಂಸ್ಥೆಯು ಅಂಗವಿಕಲರ ಯೋಗಕ್ಷೇಮವನ್ನ ಉತ್ತೇಜಿಸೋದಕ್ಕೆ ಮತ್ತು ಜಾಗೃತಿ ಮೂಡಿಸೋದಕ್ಕೆ ಈ ದಿನವನ್ನ ಆಚರಣೆ ಮಾಡೋದಾಗಿ ಘೋಷಣೆ ಮಾಡಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರೈತಪಾನಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದ 8ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. ಅಲ್ಲಿಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಮೋಹನ್ ಯಾದವ್ ಅವರ ಅಡಿಯಲ್ಲಿ ರಥಪಾನಿ ವನ್ಯಜೀವಿ ಅಭಯಾರಣ್ಯವನ್ನ ರಥಪಾನಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಆ ರಾಜ್ಯದಲ್ಲಿ 8ನೇ ಹುಲಿ ಸಂರಕ್ಷಿತ ಪ್ರದೇಶ ಇದಾಗಿದೆ. ನೆತುಂಬೊ ನದಿ ನತ್ವಾ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ? ನಮೀಬಿಯಾ ದೇಶದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿರ್ತಾರೆ. ಇತ್ತೀಚೆಗೆ ಕೆಳಕಂಡ ಯಾವ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ 2024 ನಡೆಯಿತು? ಹರಿಯಾಣದಲ್ಲಿ 2024ನೇ ಸಾಲಿನ ಅಂತಾರಾಷ್ಟ್ರೀಯ ಗೀತ ಮಹೋತ್ಸವ ನಡೆದಿದೆ. ಹರಿಯಾಣದ ರಾಜ್ಯಪಾಲರಾದ ಬಂಡಾರು ದತ್ತಾತ್ರೇಯ ಅವರು ಹರಿಯಾಣದ ಕುರುಕ್ಷೇತ್ರ ಅನ್ನೋ ಸ್ಥಳದಲ್ಲಿ ಇದನ್ನ ಉದ್ಘಾಟನೆ ಮಾಡಿರ್ತಾರೆ. ಓಮನ್ನ ಮಸ್ಕತ್ನಲ್ಲಿ ನಡೆದ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ 2024ರ ಪ್ರಶಸ್ತಿಯನ್ನ ಗೆದ್ದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಡಿಸೆಂಬರ್ 4, 2024ರಂದು ಓಮನ್ನ ಮಸ್ಕತ್ನಲ್ಲಿ 11ನೇ ಪುರುಷರ ಹಾಕಿ ಜೂನಿಯರ್ ಏಷ್ಯಾ ಕಪ್ ನಡೆಯಿತು. ಇದರಲ್ಲಿ ಭಾರತದ ಪುರುಷರ ಹಾಕಿ ತಂಡ ಪಾಕಿಸ್ತಾನವನ್ನ 5-3 ಗೋಲುಗಳ ಅಂತರದಿಂದ ಸೋಲಿಸುವ ಮೂಲಕ ಚಾಂಪಿಯನ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪುನಟ್ಸ್ಟಂಗ್ಚು 2 ಜಲವಿದ್ಯುತ್ ಯೋಜನೆ ಯಾವ ದೇಶಕ್ಕೆ ಸಂಬಂಧಪಡುತ್ತದೆ? ಸರಿಯಾದ ಉತ್ತರ ಭೂತಾನ್. ಮುಂದಿನ ಪ್ರಶ್ನೆ, ಸೋನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನ ಅರಣ್ಯ ಇಲಾಖೆ ಸೋನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ರಾಯಲ್ ಬೆಂಗಾಲ್ ಹುಲಿಯ ಒಂದು ಭಾವಚಿತ್ರವನ್ನ ಸಾಕ್ಷ್ಯಚಿತ್ರವನ್ನಾಗಿ ಸೆರೆ ಹಿಡಿಯಲಾಗಿತ್ತು. ಹಾಗಾಗಿ ಇದು ಸುದ್ದಿಯಲ್ಲಿ ಕಂಡು ಬಂದಿತ್ತು. ಈ ಒಂದು ವನ್ಯಜೀವಿ ಅಭಯಾರಣ್ಯವನ್ನ 1998ರಲ್ಲಿ ಸ್ಥಾಪನೆ ಮಾಡಲಾಗಿದ್ದು 175 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಕಂಡು ಬರುತ್ತೆ. ನಾರ್ಕೋಟಿಕ್ಸ್ ಡ್ರಗ್ಸ್ ಆಯೋಗದ 68ನೇ ಅಧಿವೇಶನದ ಅಧ್ಯಕ್ಷರನ್ನಾಗಿ ಯಾವ ದೇಶವನ್ನ ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಅಂಗಮಿ ಎನ್ನುವ ಬುಡಕಟ್ಟು ಜನಾಂಗ ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಮುಂದಿನ ಪ್ರಶ್ನೆ, ರಿಮಾಲ್ಟಾಲ್ಬಾ ಜೀನ್ ಇಮ್ಯಾನ್ಯುಯಲ್ ಔಟ್ರಾಂಗೋ ಅವರನ್ನ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಬುರ್ಕಿನಾ ಫಾಸೋ. ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ? ಡಿಸೆಂಬರ್ 9ನ ಪ್ರತಿ ವರ್ಷ ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಭಾರತದಲ್ಲಿನ ಭ್ರಷ್ಟಾಚಾರವು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಮೇಲೆ ಪರಿಣಾಮ ಬೀರುತ್ತೆ. ಇದರ ದುರುಪಯೋಗವನ್ನ ತಪ್ಪಿಸ್ಬೇಕು ಅಂತ ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಈ ಒಂದು ಉದ್ದೇಶದಿಂದ ಈ ದಿನವನ್ನ ಆಚರಣೆ ಮಾಡ್ತಾರೆ. ಇಂಧನ ದಕ್ಷ ಉಪಕರಣಗಳನ್ನ ಉತ್ತೇಜಿಸಲು ಉರಜ್ವೀರ್ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಂಧ್ರಪ್ರದೇಶ. ಅಲ್ಲಿಯ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು. ಮುಂದಿನ ಪ್ರಶ್ನೆ, ಯುನೆಸ್ಕೋ ತನ್ನ ಸಂರಕ್ಷಣೆಗಾಗಿ 2023ರ ಪ್ರಶಸ್ತಿಯನ್ನು ನೀಡುವುದಕ್ಕೆ ಯಾವ ಭಾರತೀಯ ದೇವಾಲಯವನ್ನ ಆಯ್ಕೆ ಮಾಡಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ 1 ಅಬದ್ಸ ಹಾಯೇಶ್ವರ ದೇವಸ್ಥಾನ. ತಮಿಳುನಾಡಿನ ತುಕ್ಕಚ್ಚಿಯಲ್ಲಿ ಕಂಡುಬರುತ್ತೆ ದೇವಸ್ಥಾನ. ರಾಜರಾದ ವಿಕ್ರಮ ಚೋಳ ಮತ್ತು
ಕುಲೋತ್ತುಂಗ ಚೋಳರಿಂದ ನಿರ್ಮಿಸಲ್ಪಟ್ಟ ದೇವಾಲಯ ಇದಾಗಿದೆ. ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ವಹಣ್ ಯೋಜನೆ ಯಾವ ಸಚಿವಾಲಯದ ಉಪಕ್ರಮ ಅಂತ ಮುಂದಿನ ಪ್ರಶ್ನೆ. PM ಪೋಷಣ್ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಇದು ಶಿಕ್ಷಣ ಸಚಿವಾಲಯದ ಒಂದು ಉಪಕ್ರಮವಾಗಿದೆ. 2021 ಸೆಪ್ಟೆಂಬರ್ನಲ್ಲಿ ಇದನ್ನ ಮರುನಾಮಕರಣ ಮಾಡಲಾಯಿತು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಘೋಷಣೆ ಯೋಜನೆ ಅಡಿಯಲ್ಲಿ ಆಹಾರ ಪದಾರ್ಥಗಳ ಬೆಲೆಗಳನ್ನ ಪರಿಷ್ಕರಣೆ ಮಾಡೋದು ಒಂದು ಮೊದಲ ಇದ್ದಂತ ಒಂದು ಯೋಜನೆಯಾಗಿತ್ತು. ಹಾಗೆ ಇದನ್ನ ಮೊದಲು ಮಧ್ಯಾಹ್ನದ ಊಟದ ಯೋಜನೆ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ 1ರಿಂದ 8ನೇ ತರಗತಿಯ ಮಕ್ಕಳಿಗೆ ಬಿಸಿಯೂಟವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ನೆಕ್ಸ್ಟ್, ಸುದ್ದಿಯಲ್ಲಿ ಕಂಡುಬಂದ ಸುಬಾರು ಟೆಲಿಸ್ಕೋಪ್ ಅನ್ನ ಯಾವ ದೇಶ ನಿರ್ವಹಿಸುತ್ತದೆ? ಇದನ್ನ ಜಪಾನ್ ದೇಶ ನಿರ್ವಹಣೆ ಮಾಡ್ತಾ ಇದೆ. ವಿಶ್ವದ ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರು 2024ರ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಮಹಾದೇವ್ ಗಾಡ್ಗಿಲ್. ಮುಂದಿನ ಪ್ರಶ್ನೆ, ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಅರುಣಾಚಲ ಪ್ರದೇಶದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳಾದ ಪೆಮಾ ಖಂಡು ಅವರ ನೇತೃತ್ವದಲ್ಲಿ ಜನವರಿ 17ರಿಂದ 19, 2025ರಂದು ಈ ಫೆಸ್ಟಿವಲ್ ಅನ್ನ ಆಯೋಜನೆ ಮಾಡಲಾಗುತ್ತೆ. ಯಾವ ರಾಜ್ಯ ಸರ್ಕಾರ ಇಂದಿರಾ ಗಾಂಧಿ ಸುಖ ಶಿಕ್ಷಣ ಯೋಜನೆಯನ್ನ ಪ್ರಾರಂಭಿಸಿದೆ? ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿಗಳಾದ ಸುಖವಿಂದರ್ ಸಿಂಗ್ ಸುಖ್ ಅವರ ನೇತೃತ್ವದಲ್ಲಿ ತಮ್ಮ ಸರ್ಕಾರ 2 ವರ್ಷಗಳನ್ನ ಪೂರೈಸಿದ ಈ ಸಂದರ್ಭದಲ್ಲಿ 6 ಕಲ್ಯಾಣ ಯೋಜನೆಗಳನ್ನ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ವಿಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಗೂಗಲ್. ಗೂಗಲ್ ಇತ್ತೀಚೆಗೆ ತನ್ನ ಮುಂದಿನ ಪೀಳಿಗೆಯ ವಿಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನ ಬಿಡುಗಡೆ ಮಾಡಿದೆ. ಎರಡ್ 2025ರ ಮಹಾಕುಂಭ ಮೇಳದ ಸಮಯದಲ್ಲಿ ಭಕ್ತರಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಚಾಟ್ ಬಾಟ್ ನ ಹೆಸರೇನು? ಸರಿಯಾದ ಉತ್ತರ ಕುಂಭ ಸಹಾಯಕ ಅಂತ. ಸೊ ಮಹಾಕುಂಭ ಮೇಳ ಯಾವಾಗ ನಡೆಯುತ್ತೆ? ಜನವರಿ 13ರಿಂದ ಫೆಬ್ರವರಿ 26, 2025. ಫ್ರಾಂಕೋಯಿಸ್ ಬೇರೋ ಅವರನ್ನ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಫ್ರಾನ್ಸ್. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯವು ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರವನ್ನ ಪತ್ತೆ ಮಾಡಿದೆ? ಕೇರಳ ರಾಜ್ಯದಲ್ಲಿ ಈ ಹಂದಿ ಜ್ವರ ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ವರದಿಯಾಗಿದೆ. ಭಾರತದ ಮೊದಲ ಮಧುಮೇಹಿ ಬಯೋ ಬ್ಯಾಂಕ್ ಅನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಚೆನ್ನೈ. ಭಾರತದ ಮೊದಲ ಮಧುಮೇಹಿ ಬಯೋ ಬ್ಯಾಂಕ್ ಅನ್ನ ಚೆನ್ನೈನಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ಮದ್ರಾಸ್ ಡಯಾಬಿಟಿಸ್ ರಿಸರ್ಚ್ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿರ್ತಾರೆ. 2024ರ ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ ಅನ್ನ ಯಾವ ದೇಶ ಗೆದ್ದಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಮಿಖಾಯಿಲ್ ಕವೆಲಾಶ್ವಿಲಿ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಜಾರ್ಜಿಯಾ. ನೆಕ್ಸ್ಟ್, ಕೊಂಡಾರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಒಂದು ನಿರ್ದಿಷ್ಟವಾಗಿ ಕಂಡುಬರುವ ದುರ್ಬಲ ಬುಡಕಟ್ಟು ಗುಂಪು ಅಂತ ಇದನ್ನ ಗುರುತಿಸಲಾಗುತ್ತೆ. ಗೋದಾವರಿ ನದಿಯ ಉದ್ದಕ್ಕೂ ಈ ಬುಡಕಟ್ಟು ಜನಾಂಗ ನೆಲೆಸಿರುತ್ತೆ. ಸುರಕ್ಷತೆಯ ಶ್ರೇಷ್ಠತೆಗಾಗಿ ಯಾವ ಭಾರತೀಯ ದೇವಾಲಯವು
ಸ್ಪೋರ್ಟ್ಸ್ ಆಫ್ ಹಾನರ್ ಪ್ರಶಸ್ತಿಯನ್ನ ಗೆದ್ದಿದೆ. ಸ್ಪೋರ್ಟ್ಸ್ ಆಫ್ ಹಾನರ್ ಅನ್ನುವ ಪುರಸ್ಕಾರವನ್ನ ಅಯೋಧ್ಯೆಯ ರಾಮ ಮಂದಿರ ಗೆದ್ದಿದೆ. ಇದು ಬ್ರಿಟಿಷ್ ಸೇಫ್ಟಿ ಕೌನ್ಸಿಲ್ ನಿಂದ ನೀಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಪ್ರಾರಂಭಿಸಿದ ಭಾರತದ ಮೊದಲ ಕೀಟನಾಶಕ ವಿರೋಧಿ ಬಾಡಿ ಸೂಟ್ನ ಹೆಸರೇನು? ಕಿಸಾನ್ ಕವಚ್ ಅಂತ ಇದರ ಹೆಸರಾಗಿದೆ. ಈ ಒಂದು ಬಾಡಿ ಸೂಟ್ನ ಬಗ್ಗೆ ನಮ್ಮ ಪ್ರಸ್ತುತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಯಾವ ದಿನವನ್ನ ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಅಂತ ನಾವು ಆಚರಣೆ ಮಾಡ್ತೀವಿ? ಮುಂದಿನ ಪ್ರಶ್ನೆ. ಡಿಸೆಂಬರ್ 18ನ್ನ ಈ ರೀತಿ ಆಚರಣೆ ಮಾಡ್ತೀವಿ. ಡಿಸೆಂಬರ್ 2024ರಲ್ಲಿ ISA ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಯಾವ ದೇಶ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರಿದೆ? ಸರಿಯಾದ ಉತ್ತರ ಮೊಲ್ಡೋವಾ. ಗಂಗಾ ನದಿಯ ಡಾಲ್ಫಿನ್ ಟ್ಯಾಗಿಂಗ್ ಅನ್ನ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಸಲಾಗಿದೆ? ಅಸ್ಸಾಂನಲ್ಲಿ ಮೊದಲನೇ ಬಾರಿಗೆ ಗಂಗಾ ನದಿಯ ಡಾಲ್ಫಿನ್ ಟ್ಯಾಗ್ ಅನ್ನ ಪ್ರಾರಂಭಿಸಲಾಗಿದೆ. ಯಾವ ದೇಶವು ಕ್ಯಾನ್ಸರ್ ರೋಗಿಗಳಿಗೆ mRNA ಲಸಿಕೆಯನ್ನ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ರಷ್ಯಾ. ಮುಂದಿನ ಪ್ರಶ್ನೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? 39ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. 2025ರಲ್ಲಿ 12ನೇ ಪ್ಯಾರಾ ಅಥ್ಲೆಟಿಕ್ಸ್ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಯಾವ ದೇಶ ನಡೆಸ್ಕೊಡುತ್ತೆ? ಭಾರತ ನಡೆಸ್ಕೊಡುತ್ತೆ. ಜೊತೆಗೆ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮುಂದಿನ ಪ್ರಶ್ನೆ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ 49 ಆಗಿದೆ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2024ರಲ್ಲಿ ಭಾರತ 49ನೇ ಸ್ಥಾನವನ್ನ ಕಳ್ಕೊಂಡಿದೆ. ಕಳೆದ ವರ್ಷಕ್ಕಿಂತ 11 ಸ್ಥಾನಗಳಿಂದ ಸುಧಾರಣೆಯನ್ನ ಕಂಡಿದೆ. ನೆಕ್ಸ್ಟ್. ISSF ಜೂನಿಯರ್ ವಿಶ್ವಕಪ್ 2025ರ ಆತಿಥ್ಯ ವಹಿಸುವ ರಾಷ್ಟ್ರ ಯಾವುದು? ಭಾರತ. ರೈಫಲ್, ಪಿಸ್ತೂಲ್, ಶಾಟ್ ಗನ್ ಕಾರ್ಯಕ್ರಮಗಳಿಗಾಗಿ ಭಾರತ ಇಂಟರ್ ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಜೂನಿಯರ್ ವರ್ಲ್ಡ್ ಕಪ್ 2025ನ ಆಯೋಜನೆ ಮಾಡುತ್ತೆ. ಮುಂದಿನ ಪ್ರಶ್ನೆ. ರನ್ ಉತ್ಸವವನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಗುಜರಾತ್. ಮಾರ್ಚ್ 2025ರವರೆಗೆ ನಡೆಯುವ ರನ್ ಉತ್ಸವವನ್ನ ಗುಜರಾತ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇದಕ್ಕೆ ಖುದ್ದು ದೇಶದ ಪ್ರಧಾನಮಂತ್ರಿಗಳು ಆಹ್ವಾನವನ್ನ ಕೊಟ್ಟಿರ್ತಾರೆ. ರಾನ್ ಉತ್ಸವ, ರಾನ್ ಅಥವಾ ರನ್ ಉತ್ಸವವು ಗುಜರಾತ್ ಪ್ರವಾಸೋದ್ಯಮವು ಭಾರತದ ಅತಿ ದೊಡ್ಡ ಉಪ್ಪು ಮರುಭೂಮಿಯಾದ ಗ್ರೇಟ್ ರಾನ್ ಆಫ್ ಕಚ್ ನಲ್ಲಿ ಆಯೋಜನೆ ಮಾಡುವ ವಾರ್ಷಿಕ ಸಾಂಸ್ಕೃತಿಕ ಉತ್ಸವವಾಗಿದೆ. ಸುದ್ದಿಯಲ್ಲಿ ಕಂಡುಬರುವ ಸಾಗರ ದ್ವೀಪ ಎನ್ನುವುದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ. ಭೋಪಾಲ್ನಲ್ಲಿ ನಡೆದ ಸೀನಿಯರ್ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಚೀನಾದ ಪದಕ ಗೆದ್ದವರು ಯಾರು? ಸರಿಯಾದ ಉತ್ತರ ಶಾಹು ತುಷಾರ್ ಮಾನೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ವಿ ಸುಬ್ರಮಣಿಯನ್. ಇಂಪಾರ್ಟೆಂಟ್ ಕ್ವಶನ್ ಇದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರು ಇಂಪಾರ್ಟೆಂಟ್ ವಿ ಸುಬ್ರಮಣಿಯನ್ ಅವರು, NHRCಯ ನೂತನ ಅಧ್ಯಕ್ಷರು. ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಮಧ್ಯಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಖುದ್ದು ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶದ ಖಾಡ್ವಾದಲ್ಲಿ ಈ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದಾರೆ.
ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಯಾವ ಸಚಿವಾಲಯ ಸ್ಥಾಪಿಸಿದೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಇದನ್ನ ಸ್ಥಾಪನೆ ಮಾಡಿದೆ. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 26ನೇ ತಾರೀಕು 17 ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನ ಪ್ರದಾನ ಮಾಡಿದ್ರು. ನೆಕ್ಸ್ಟ್, ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಹಿತಿಗೆ ಅನುಕೂಲಕರ ಪ್ರವೇಶವನ್ನು ಒದಗಿಸಲು ಯಾವ ಸಚಿವಾಲಯ ರಾಷ್ಟ್ರ ಪರ್ವ ಎಂಬ ವೆಬ್ಸೈಟ್ ಅಥವಾ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡಿದೆ? ಸರಿಯಾದ ಉತ್ತರ ರಕ್ಷಣಾ ಸಚಿವಾಲಯ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಪ್ರತಿ ವರ್ಷ ವೀರ ಬಾಲ್ ದಿವಸ್ ಅನ್ನ ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 26ನೇ ತಾರೀಕು ಪ್ರತಿ ವರ್ಷ ವೀರ ಬಾಲ್ ದಿವಸ್ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಗುರು ಗೋವಿಂದ್ ಸಿಂಗ್ ಅವರ ಕಿರಿಯ ಪುತ್ರರಾದ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಶೌರ್ಯವನ್ನ ಸ್ಮರಿಸುವ ಒಂದು ದಿನವನ್ನಾಗಿ ವೀರ ಬಾಲ್ ದಿವಸ್ ಅನ್ನ ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್, ಮಾಯಾ ಸಂಧು ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾದ ಉತ್ತರ ಮೊಲ್ಡೋವಾ. ನೆಕ್ಸ್ಟ್ ಕ್ವೆಶ್ಚನ್, ನವದೆಹಲಿಯಲ್ಲಿ ನಡೆದ ಪ್ರಗತಿ ಸಭೆಯ 45ನೇ ಆವೃತ್ತಿಯ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ದರು? ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿ ಅವರು. ನೆಕ್ಸ್ಟ್ ಕ್ವೆಶ್ಚನ್, ಕನ್ಹಾ, ಫೆಂಚ್, ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಕೇಂದ್ರ ಸರ್ಕಾರದ ಅನುಮೋದನೆಯ ನಂತರ ಮಧ್ಯಪ್ರದೇಶ 15 ಹುಲಿ ಮೀಸಲುಗಳನ್ನು ಹೊಂದಿತ್ತು. ಅದರಲ್ಲಿ 3 ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಒಡಿಸ್ಸಾಗೆ ಸ್ಥಳಾಂತರ ಮಾಡುತ್ತೆ. ಅವುಗಳೇ ಬಾಂಧವಗಡ, ಕನ್ಹಾ ಮತ್ತು ಫೆಂಚ್. ಮುಂದಿನ ಪ್ರಶ್ನೆ, ಯಾವ ಪಡೆಗಳ ನಡುವೆ ಶಾಂತಿ ಕಾಪಾಡಲು UNDOF ಮಿಷನ್ ಅನ್ನು ಸ್ಥಾಪಿಸಲಾಗಿದೆ? UNDOF ಅಂದ್ರೆ ಯುನೈಟೆಡ್ ನೇಷನ್ ಡಿಸ್ಎಂಗೇಜ್ಮೆಂಟ್ ಅಬ್ಸರ್ವರ್ ಫೋರ್ಸ್ ಅಂತ, ಇಸ್ರೇಲ್ ಮತ್ತು ಸಿರಿಯಾ. ಸೊ ಇದನ್ನೆಲ್ಲ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಯಾರು? ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಅವರು. ಕಾವೇರಿ ಇಂಜಿನ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? DRDO ಅವರು, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಕಾವೇರಿ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟ್, ಸೂರ್ಯ ಕಿರಣ್ ಎನ್ನುವುದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಸರಿಯಾದ ಉತ್ತರ ನೇಪಾಳ. ಡಿಸೆಂಬರ್ 31ರಿಂದ ಜನವರಿ 13 ತನಕ ನೇಪಾಳದ ಸಾಲ್ಜಂಡಿಯಲ್ಲಿ ನೇಪಾಳಿ ಸೇನೆಯು ಆಯೋಜನೆ ಮಾಡಿರ್ತಕ್ಕಂಥ 17ನೇ ಸೂರ್ಯ ಕಿರಣ್ ವ್ಯಾಯಾಮದಲ್ಲಿ ಭಾರತದ 334 ಜನ ಸದಸ್ಯರ ಸೇನಾ ತುಕಡಿ ಭಾಗವಹಿಸುತ್ತೆ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 5000 ವರ್ಷಗಳಷ್ಟು ಹಳೆಯದಾದ ನೀರಿನ ನಿರ್ವಹಣಾ ವ್ಯವಸ್ಥೆಯನ್ನ ಯಾವ ಹರಪ್ಪ ಸ್ಥಳದಲ್ಲಿ ಕಂಡುಹಿಡಿದಿದ್ದಾರೆ? ರಾಕಿ ಗರ್ಹಿ. ಇದು ಹರಿಯಾಣದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಸಿದ್ಧಾರ್ಥ್ ಕೌಲ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಕ್ರಿಕೆಟ್. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಯಾವ ರಾಜ್ಯದ ಕರಾವಳಿಯಿಂದ ಮೊದಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿಯನ್ನ DRDO ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರ ಒಡಿಸ್ಸಾ. ನೆಕ್ಸ್ಟ್, ಕೆಳಕಂಡ ಯಾವ ದೇಶ ಖಂಡಾಂತರ ಕ್ಷಿಪಣಿ RS-28 ಸರ್ಮಟ್ ಅನ್ನ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ರಷ್ಯಾ. ಸುದ್ದಿಯಲ್ಲಿ ಕಂಡುಬರುವ ಸುಬಾಬುಲ್ ಸ್ಥಾವರ ಯಾವ ದೇಶಕ್ಕೆ ಸೇರುತ್ತದೆ? ಸರಿಯಾದ ಉತ್ತರ ಮೆಕ್ಸಿಕೋ. ಇತ್ತೀಚಿನ ವರದಿ ಪ್ರಕಾರ ಮೊಬೈಲ್ ಮಾಲ್ವೇರ್ ದಾಳಿಗೆ ಹೆಚ್ಚು ಗುರಿಯಾಗಿರುವಂತಹ ರಾಷ್ಟ್ರ ಭಾರತವಾಗಿದೆ. 28% ಜಾಗತಿಕ ದಾಳಿಗಳಲ್ಲಿ ಭಾರತದಲ್ಲಿ ಈ ಒಂದು ಅತಿ ಹೆಚ್ಚು ದಾಳಿಗಳು ಸಂಭವಿಸುತ್ತವೆ. ಸರ್ಕಾರಿ ಇ ಮಾರುಕಟ್ಟೆ ಸ್ಥಳಗಳೊಂದಿಗೆ
ತನ್ನ ಸಂಗ್ರಹಣೆ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಸಂಯೋಜಿಸಲು ಭಾರತದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತಹ ಕುರ್ಚೋಲೋ ಎನ್ನುವ ಜಲವಿದ್ಯುತ್ ಯೋಜನೆ ಯಾವ ದೇಶದಾಗಿದೆ? ಇದು ಭೂತಾನ್ ದೇಶದ ಜಲವಿದ್ಯುತ್ ಯೋಜನೆಯಾಗಿದೆ. ಟಾಟಾ ಪವರ್ ಅವರು ಭೂತಾನ್ನಲ್ಲಿ ಸುಮಾರು 6,900 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಜಲವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. 2029ಕ್ಕೆ ಇದು ಪೂರ್ಣಗೊಳ್ಳುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಎಂಗ್ಲಿಂಜಿ ಎನ್ನುವ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ರಾಜಸ್ಥಾನದ ಉದಯಪುರದಲ್ಲಿ ಈ ಒಂದು ದೇವಾಲಯ ಕಂಡುಬರುತ್ತೆ. ಭಗವಾನ್ ಶಿವ ಅವರಿಗೆ ಈ ದೇವಾಲಯ ಸಮರ್ಪಣೆ ಮಾಡಿಕೊಳ್ಳಲಾಗಿದೆ. ಈ ದೇವಾಲಯ ರಾಜಸ್ಥಾನದಿಂದ ಉದಯಪುರದಿಂದ 22 ಕಿಲೋಮೀಟರ್ ದೂರದ ಕೈಲಾಸಪುರಿಯಲ್ಲಿ ಕಂಡುಬರುತ್ತೆ. 8ನೇ ಶತಮಾನದಲ್ಲಿ ಮೇವಾರ್ ರಾಜವಂಶದ ಸ್ಥಾಪಕರಾದ ಬಪ್ಪಾ ರಾವಲ್ ಅವರು ಇದನ್ನ ನಿರ್ಮಾಣ ಮಾಡಿದ್ರು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025ರ ಆತಿಥೇಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಮುಂದಿನ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಲಡಾಖ್. ಜನವರಿ 23ರಿಂದ 27 ಮತ್ತು ಫೆಬ್ರವರಿ 22ರಿಂದ 25 ತನಕ ಇವು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಲ್ಲಿ ನಡೆಯುತ್ತವೆ. ತೆಲಂಗಾಣ ಸರ್ಕಾರ ಪರಿಚಯಿಸಿದ ರೈತ ಸ್ನೇಹಿ ಪೋರ್ಟಲ್ನ ಹೆಸರು ಭೂಮಾತಾ ಅಂತ. ನೆಕ್ಸ್ಟ್, ಕೃಷಿಯಲ್ಲಿ ಕಂಡ ಚಕ್ಕಿ ನದಿ ಯಾವ ನದಿಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಚಕ್ಕಿ ಎನ್ನುವ ನದಿ ಯಾವ ನದಿಯ ಉಪನದಿ? ಇದು ಬಿಯಾಸ್ ನದಿಯ ಉಪನದಿಯಾಗಿದೆ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಲಟಾಕಿಯಾ ಬಂದರು ಯಾವ ದೇಶದಲ್ಲಿದೆ? ಇದು ಸಿರಿಯಾ ದೇಶದಲ್ಲಿ ಕಂಡುಬರುತ್ತೆ. ಇಸ್ರೇಲ್ ಸೇನೆಯು ಇತ್ತೀಚೆಗೆ ಲಟಾಕಿಯಾ ಬಂದರಿನಲ್ಲಿ ನೌಕಾಪಡೆಯ ಹಡಗುಗಳು ಸೇರಿದಂತೆ ಹಲವಾರು ಪ್ರಮುಖ ಸಿರಿಯನ್ ಮಿಲಿಟರಿ ತಾಣಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ಹಾಗಾಗಿ ಇದು ಸುದ್ದಿಯಲ್ಲಿ ಕಂಡುಬಂದಿತ್ತು. ಭಾರತದಲ್ಲಿ ಯಾವ ದಿನವನ್ನ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರೆ? ಡಿಸೆಂಬರ್ 14. ಸುದ್ದಿಯಲ್ಲಿ ಕಂಡುಬಂದಂತ ಕೆರ್ಚ್ ಜಲಸಂಧಿ ಯಾವ 2 ಜಲಮೂಲಗಳನ್ನ ಸಂಪರ್ಕ ಮಾಡುತ್ತೆ ಅಂದ್ರೆ ಒಂದು ಕಪ್ಪು ಸಮುದ್ರ, ಇನ್ನೊಂದು ಆಜೀವ್ ಸಮುದ್ರ. ನೆಕ್ಸ್ಟ್, ಸ್ಲಿನೆಕ್ಸ್ ಎನ್ನುವುದು ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ಕಡಲ ವ್ಯಾಯಾಮವಾಗಿದೆ? ಶ್ರೀಲಂಕಾ. ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಸ್ಲಿನೆಕ್ಸ್ 2024 ಡಿಸೆಂಬರ್ 17ರಿಂದ 20 ತನಕ ವಿಶಾಖಪಟ್ಟಣಂನಲ್ಲಿ ನಡೆಸಲಾಗಿದೆ. 2005ರಿಂದ ಇದನ್ನ ನಡೆಸ್ಕೊಂಡು ಬರಲಾಗ್ತಾ ಇದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ. ಪಶ್ಚಿಮ ಬಂಗಾಳ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿರುವ ವಸತಿ ಯೋಜನೆಯ ಹೆಸರು ಬಾಂಗ್ಲಾ ಬರಿ ಅಂತ. ಇತ್ತೀಚೆಗೆ ನಿಧನರಾದ ಜೋದಯ್ಯ ಭಾಯಿ ಅನ್ನೋರು ಭಾರತದ ಯಾವ ಬುಡಕಟ್ಟು ಸಮುದಾಯಕ್ಕೆ ಸೇರ್ತಾರೆ ಅಂದ್ರೆ ಬೈಗಾ ಬುಡಕಟ್ಟು ಸಮುದಾಯಕ್ಕೆ ಸೇರ್ತಾರೆ. ಇವರು ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಾರೆ. 2024ರ ಡಿಸೆಂಬರ್ 15ರಂದು ಮಧ್ಯಪ್ರದೇಶದ ಉಮಾರಿಯಾ ಜಿಲ್ಲೆಯ ಲೋಧಾ ಗ್ರಾಮದಲ್ಲಿ ಇವರು ನಿಧನರಾಗಿರ್ತಾರೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಊಬರ್ ಯಾವ ನಗರದಲ್ಲಿ ಮಹಿಳೆಯರಿಗೆ ಮಾತ್ರ ಬೈಕ್ ಟ್ಯಾಕ್ಸಿ ಸೇವೆ ಮೋಟೋ ವುಮೆನ್ ನ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಬೆಂಗಳೂರು. ನೆಕ್ಸ್ಟ್, ಯಾವ ಗ್ರಾಮವು ದೇಶದ ಮೊದಲ ಸೌರ ಗಡಿ ಗ್ರಾಮವಾಗಿದೆ? ಇಂಪಾರ್ಟೆಂಟ್, ಕೇಳೋ ಚಾನ್ಸ್ ಇದೆ ಎಕ್ಸಾಮ್ ಅಲ್ಲಿ. ಗುಜರಾತ್ನ ಮಸಾಲಿ ಎನ್ನುವ ಗ್ರಾಮ. ಡಿಸೆಂಬರ್ 2024ರಲ್ಲಿ H5N1 ಏವಿಯನ್ ಫ್ಲೂ ಏಕಾಏಕಿ ಸಂಭವಿಸಿದ ಕಾರಣ ಯಾವ ಅಮೆರಿಕ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಕೊಳ್ತು? ಕ್ಯಾಲಿಫೋರ್ನಿಯಾ. ನೆಕ್ಸ್ಟ್ ಕ್ವೆಶ್ಚನ್, ಬೋರ್ಡೋ ಬಾಮ್ ಬೆಲ್ಲುಕ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಆಕ್ರಮಣಕಾರಿ ಜಾತಿಯ ಉತ್ತರ ದೈತ್ಯ ಹಾರ್ನೆಟ್ ಅನ್ನೋದು ಯಾವ ದೇಶದ ನಿರ್ಮೂಲನೆಯನ್ನ ಮಾಡಿದೆ? ಇದು ಯುನೈಟೆಡ್ ಸ್ಟೇಟ್ಸ್ ನ ನಿರ್ಮೂಲನೆಯನ್ನೇ ಮಾಡಿದೆ. ಕೃಷಿ ಇಲಾಖೆ ಇದನ್ನ ದೃಢಪಡಿಸಲಾಗಿದೆ.
ಮರ್ಡರ್ ಹಾರ್ನೆಟ್ ಎಂಬ ಅಡ್ಡ ಹೆಸರಿನ ಉತ್ತರದ ದೈತ್ಯ ಹಾರ್ನೆಟ್ ಈ ಒಂದು ವಿಶ್ವದ ಅತಿ ದೊಡ್ಡ ಹಾರ್ನೆಟ್ ಆಗಿದೆ. 2 ಇಂಚು ಉದ್ದದವರೆಗೆ ಇದು ಬೆಳೆಯುತ್ತೆ ಮತ್ತು ಬಯಲು ಹಾಗೂ ಎತ್ತರ ಪ್ರದೇಶವನ್ನು ತಪ್ಪಿಸುವಾಗ ಕಡಿಮೆ ಎತ್ತರದ ಕಾಡುಗಳಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್, ಡಿಸೆಂಬರ್ 2024ರಲ್ಲಿ ವಿಶ್ವಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದಂತವರು ಮದನ್ ಲೋಕೂರ್ ಅಂತ. ನೀತಿ ಆಯೋಗ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಯೂತ್ ಕೋ ಲ್ಯಾಬ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ. ಆಪರೇಷನ್ ಗ್ರೀನ್ ಸ್ಕೀಮ್ ಯಾವ ಸಚಿವಾಲಯ ಜಾರಿಗೆ ತಂದಿದೆ? ಇದನ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಭಾಷೆಯ ಅಡೆತಡೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಯಾವ ರಾಜ್ಯ ಸರ್ಕಾರ ಸ್ವಾರ್ ವೇದಿಕೆಯನ್ನು ಪ್ರಾರಂಭಿಸಿದೆ? ಗುಜರಾತ್. ಮಾತಿನ ಮತ್ತು ಲಿಖಿತ ವಿಶ್ಲೇಷಣೆಯ ಸಂಪನ್ಮೂಲ ಅಂತ ಸ್ವಾರ್ ಅಂತ ಹೇಳಿದ್ರೆ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರ ರಥಸಪ್ತಮಿ ರಾಜ್ಯೋತ್ಸವವನ್ನ ಘೋಷಣೆ ಮಾಡಿದೆ? ರಥಸಪ್ತಮಿಯನ್ನ ರಾಜ್ಯೋತ್ಸವ ಅಂತ ಘೋಷಣೆ ಮಾಡಿದೆ ಅಂದ್ರೆ ಆಂಧ್ರ ಪ್ರದೇಶ. ಶ್ರೀಕಾಕುಳಂ ಜಿಲ್ಲೆಯ ಅಸರವಳ್ಳಿಯಲ್ಲಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ರಥಸಪ್ತಮಿಯನ್ನು ಆಚರಣೆ ಮಾಡೋದಕ್ಕೆ ಆಂಧ್ರ ಸರ್ಕಾರ ರಾಜ್ಯ ಹಬ್ಬ ಸ್ಥಾನಮಾನವನ್ನು ಕೊಟ್ಟು ರಾಜ್ಯೋತ್ಸವವನ್ನು ಮಾಡ್ತಾ ಇದೆ. ಈ ಉತ್ಸವ 3 ದಿನಗಳ ಕಾಲ ನಡೆದಿದೆ. ಜಿಮ್ಮಿ ಕಾರ್ಟರ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ದೇಶದ ಮಾಜಿ ಅಧ್ಯಕ್ಷರಾಗಿದ್ದರು? USA. ಅಮೆರಿಕದ ಮಾಜಿ ಅಧ್ಯಕ್ಷರು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾದ ಜಿಮ್ಮಿ ಕಾರ್ಟರ್ ಇತ್ತೀಚೆಗೆ ನಿಧನರಾಗಿರ್ತಾರೆ. ಅವರು ಅಮೆರಿಕದ 39ನೇ ಅಧ್ಯಕ್ಷರಾಗಿರ್ತಾರೆ. ಇತ್ತೀಚೆಗೆ ಯಾವ ತಂಡ ಪ್ರೋ ಕಬಡ್ಡಿ ಲೀಗ್ ಪ್ರಶಸ್ತಿಯನ್ನ ಗೆದ್ದಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. 2024ರ ಆವೃತ್ತಿಯನ್ನ ಹರಿಯಾಣ ಸ್ಟೀಲರ್ಸ್ ಪ್ರೋ ಕಬಡ್ಡಿ ಲೀಗ್ ಚಾಂಪಿಯನ್ ತಂಡವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಯಾವ ತಂಡ ಇತ್ತೀಚೆಗೆ ಹಿರಿಯ ರಾಷ್ಟ್ರೀಯ ಪುರುಷರ ಹ್ಯಾಂಡ್ಬಾಲ್ ಪ್ರಶಸ್ತಿಯನ್ನ ಗೆದ್ದಿದೆ? ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ಮಹಿಳೆಯರ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಕೊನೆರು ಹಂಪಿ. ನೆಕ್ಸ್ಟ್, ಇತ್ತೀಚೆಗೆ ಬಾಲ್ಡ್ ಈಗಲ್ ಅನ್ನ ಅಧಿಕೃತವಾಗಿ ಯಾವ ದೇಶ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿದೆ? ಅಮೆರಿಕ. ಜೋ ಬೈಡನ್ ಅವರು ಬೋಳು ಹದ್ದು ಅಥವಾ ಬಾಲ್ಡ್ ಈಗಲ್ ಅನ್ನ ಅಧಿಕೃತವಾಗಿ ಅಮೆರಿಕದ ರಾಷ್ಟ್ರೀಯ ಪಕ್ಷಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನ ನಿರ್ಮಾಣ ಮಾಡುವಂತಹ ದೇಶ ಚೀನಾ. ಲಾರ್ಲುಂಗ್ ಸ್ಯಾಂಗ್ಪೋ ನದಿಯ ಕೆಳಭಾಗದಲ್ಲಿ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟನ್ನ ನಿರ್ಮಾಣ ಮಾಡೋದಕ್ಕೆ ಚೀನಾ ಅಧಿಕೃತವಾದ ಅನುಮೋದನೆಯನ್ನ ಕೊಟ್ಟಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದಂತರು ವಿ ರಾಮಸುಬ್ರಹ್ಮಣ್ಯಂ. ಯಾವ ಭಾರತೀಯ ಲೆಜೆಂಡರಿ ಕ್ರಿಕೆಟಿಗರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ? ರವಿಚಂದ್ರನ್ ಅಶ್ವಿನ್ ಅವರು. ಅಶ್ವಿನ್ ಅವರು 106 ಟೆಸ್ಟ್ ಪಂದ್ಯಗಳನ್ನು ಆಡಿ 537 ವಿಕೆಟ್ಗಳನ್ನ ಪಡೆದು ಅನಿಲ್ ಕುಂಬ್ಳೆ ಅವರ ನಂತರ ಟೆಸ್ಟ್ ಇತಿಹಾಸದಲ್ಲಿ ಭಾರತದ 2ನೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅನಿಸಿಕೊಂಡಿದ್ದಾರೆ. ಹಾಗೆ 116 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ, 65 T20 ಪಂದ್ಯಗಳನ್ನು ಆಡಿದ್ದಾರೆ. ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಅಂತ ಡಿಸೆಂಬರ್ 18 ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಮಿಖಾಯಿಲ್ ಕವೆಲಾಶ್ವಿಲಿ ಅನ್ನೋರು ಜಾರ್ಜಿಯಾ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಡೆಸರ್ಟ್ ನೈಟ್ ಏರ್ ಕ್ಯಾಂಬೋಟ್ ಎಕ್ಸರ್ಸೈಸ್ ಅನ್ನ ಭಾರತ ಕೆಳಕಂಡ ಯಾವ ದೇಶಗಳ ಜೊತೆ ನಡೆಸುತ್ತೆ? ಫ್ರಾನ್ಸ್ ಮತ್ತು UAE ಜೊತೆ ಭಾರತ ಈ ಒಂದು ಎಕ್ಸರ್ಸೈಸ್ ಅನ್ನ ಡಿಸೆಂಬರ್ 12ರಿಂದ 14 ತನಕ ಅರೇಬಿಯನ್ ಸಮುದ್ರದ ಮೇಲೆ ಡೆಸರ್ಟ್ ನೈಟ್ ವಾಯು ಯುದ್ಧ ವ್ಯಾಯಾಮವನ್ನ ನಡೆಸಿದೆ. ಇದೊಂದು ತ್ರಿಪಕ್ಷೀಯ ಸಮರಾಭ್ಯಾಸ ವ್ಯಾಯಾಮ.
ಒಳನಾಡಿನ ಜಲಮಾರ್ಗಗಳ ಮೂಲಕ ಸರಕು ಸಾಗಣೆಯನ್ನ ಉತ್ತೇಜಿಸೋದಕ್ಕೆ ಭಾರತ ಸರ್ಕಾರ ಯಾವ ಯೋಜನೆಯನ್ನ ಪ್ರಾರಂಭಿಸಿದೆ? ಜಲವಾಹಕ್ ಯೋಜನೆ. ಯುನಿಸೆಫ್ ಸಂಸ್ಥಾಪನಾ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಮುಂದಿನ ಪ್ರಶ್ನೆ. ಡಿಸೆಂಬರ್ 11 ಸರಿಯಾದ ಉತ್ತರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಹೊಸ ಗವರ್ನರ್ ಆಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಈ ವರ್ಷದ ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಇದು ಒಂದು. ಸರಿಯಾದ ಉತ್ತರ ಸಂಜಯ್ ಮಲ್ಹೋತ್ರಾ. ಶಕ್ತಿಕಾಂತ್ ದಾಸ್ ಅವರಿದ್ರು, ಡಿಸೆಂಬರ್ 10ನೇ ತಾರೀಕು ಅವರು ನಿವೃತ್ತರಾದ್ರು, ಅಲ್ಲಿಗೆ ಸಂಜಯ್ ಮಲ್ಹೋತ್ರಾ ಅವರು ಬಂದಿರ್ತಾರೆ. ಗುಜರಾತ್ನ ಕರ್ಚೋಲಾ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಸೊ ಇದೇನು ಅಂತ ಪ್ರಶ್ನೆ. ಇದು ಸಾಂಪ್ರದಾಯಿಕ ಕರಕುಶಲ ವಸ್ತು ಆಗಿದೆ. ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದಂತವರು ದೇವೇಂದ್ರ ಫಡ್ನವೀಸ್. ಭಾರತೀಯ ನೌಕಾಪಡೆಯ ದಿನವನ್ನ ನಾವು ಡಿಸೆಂಬರ್ 4ನೇ ತಾರೀಕು ಆಚರಣೆ ಮಾಡ್ತೀವಿ. ಯುನೆಸ್ಕೋ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವನ್ನ ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಉನ್ನತ ತಾಣ ಅಂತ ಘೋಷಣೆ ಮಾಡಿದೆ? ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ. ಜಂಟಿ ಮಿಲಿಟರಿ ವ್ಯಾಯಾಮ ಹರಿಮೌ ಅನ್ನೋದು ಮಲೇಷಿಯಾ ಮತ್ತು ಭಾರತದ ನಡುವೆ ನಡೆಯುವಂತ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿದೆ. ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಚಿನ್ನವನ್ನ ಗೆದ್ದಂತ ವಿಭಾಗ ಅಂತ ಕೇಳಿದಾಗ, ಮಹಿಳಾ ವಿಭಾಗ ಅಂತ ಕೇಳಿದಾಗ PV ಸಿಂಧು. ಮುಂದೆ ಒನ್ ಲೈನರ್ಗಳು. ಭಾರತೀಯ ಮೂಲದ ಕ್ಯಾಶ್ ಪಟೇಲ್ ಅವರು FBI ಮುಖ್ಯ ನಿರ್ದೇಶಕರು. FBI ಅಂದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ. ಓಕೆ, ಅಮೆರಿಕಕ್ಕೆ ಸಂಬಂಧಪಟ್ಟ ಒಂದು ಗುಪ್ತಚರ ಇಲಾಖೆ. ಇನ್ನು ಭಾರತದ ಮೊದಲ ಲಿಫ್ಟ್ ರೈಲು ಸೇತುವೆ ಏನಿದೆ ಅದು ಪಂಬನ್ ಸೇತುವೆ. ಭಾರತದ ಮೊದಲ ಲಂಬವಾದ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆ. ಇದನ್ನ 105 ವರ್ಷ ಹಳೆಯದಾದ ಪಂಬನ್ ಸೇತುವೆಯ ಸ್ಥಾನವನ್ನ ಭಾರತೀಯ ಮುಖ್ಯ ಭೂಮಿ ಮತ್ತು ತಮಿಳುನಾಡಿನ ರಾಮೇಶ್ವರಂಗೆ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಜಾಗ ಇದಾಗಿರುತ್ತೆ. ಮುಂದಿನ ಒನ್ ಲೈನರ್ಗಳು ಇವೆಲ್ಲ ಇಂಪಾರ್ಟೆಂಟ್ ಆಗಿರೋ ಒನ್ ಲೈನರ್ಗಳಾಗಿರ್ತವೆ. ಅರ್ಜುನ್ ಎರಿಗೈಸಿ ಅನ್ನೋರು ಎಲೈಟ್ 2800ರ ELO ಕ್ಲಬ್ಗೆ ಸೇರ್ಪಡೆಯಾಗಿದ್ದಾರೆ. ನಮ್ಮ ವಿಶ್ವನಾಥನ್ ಆನಂದ್ ಅವರ ನಂತರ ಈ ಒಂದು ಸ್ಥಾನ ಪಡೆದ 2ನೇ ಭಾರತೀಯರಾಗಿರ್ತಾರೆ. ಇನ್ನು ಏಷ್ಯನ್ ಸ್ಪೋರ್ಟ್ಸ್ ಗೇಮ್ಸ್ ನಲ್ಲಿ ಪವನ್ ಕಂಪೆಲ್ಲಿ ಅನ್ನೋರು ಈ ಫುಟ್ಬಾಲ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದಿರ್ತಾರೆ. ಭಾರತದ 57ನೇ ಹುಲಿ ಸಂರಕ್ಷಿತ ಪ್ರದೇಶ ಮಧ್ಯಪ್ರದೇಶದ ರಥಪಾಣಿ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಭಾರತದ 5ನೇ ಜೂನಿಯರ್ ಹಾಕಿ ಕಪ್ ಇದನ್ನ ಗೆದ್ದಂತ ತಂಡ ಭಾರತ, ಆಪೋಸಿಟ್ ತಂಡ ಪಾಕಿಸ್ತಾನ. ಇದು ನಿಮ್ಗೆ ಗೊತ್ತಿರಬೇಕು. ಇನ್ನು ಆಸ್ಟ್ರೇಲಿಯಾದ ಡೇವಿಸ್ ಕಪ್ ನ ಐಕಾನ್ ಅಂತ ಕರೆಯುವಂತಹ ನೀಲ್ ಪ್ರೆಸರ್ ಅವರು ತಮ್ಮ 91ನೇ ವಯಸ್ಸಿನಲ್ಲಿ ನಿಧನರಾಗಿರ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾರ್ಕೋಟಿಕ್ಸ್ ಡ್ರಗ್ಸ್ ಕುರಿತು ವಿಶ್ವಸಂಸ್ಥೆಯ 68ನೇ ಅಧಿವೇಶನ, ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ದೇಶ ಭಾರತ. MCQs ಅಲ್ಲೇ ಬಂದಿದೆ ಇದು. ಜೋಧ್ಪುರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರತಿಮೆಯನ್ನ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಅನಾವರಣಗೊಳಿಸಿರ್ತಾರೆ. ಅಧ್ಯಕ್ಷರಾದ ದ್ರೌಪದಿ ಮುರ್ಮು ಅವರು ನೇಪಾಳ ಸೇನಾ ಮುಖ್ಯಸ್ಥರಿಗೆ ಗೌರವ ಸಾಮಾನ್ಯ ಶ್ರೇಣಿಯನ್ನ ಪ್ರದಾನ ಮಾಡಿರ್ತಾರೆ. ಜನರಲ್ ಆಫ್ ಇಂಡಿಯನ್ ಆರ್ಮಿ ಎನ್ನುವ ಗೌರವವನ್ನು ಅವ್ರಿಗೆ ಪ್ರದಾನ ಮಾಡಿರ್ತಾರೆ. ನೆಕ್ಸ್ಟ್, ಭಾರತಕ್ಕೆ ನೇಪಾಳ ರಾಯಭಾರಿ ಡಾಕ್ಟರ್ ಶಂಕರ್ ಪ್ರಸಾದ್ ಅವರನ್ನ ನೇಪಾಳದ ಸಂವಿಧಾನದ 282 ವಿವಿಧಿಯ ಅಡಿಯಲ್ಲಿ ಭಾರತಕ್ಕೆ ನೇಪಾಳದ ನಿವಾಸಿ ರಾಯಭಾರಿಯಾಗಿ ಮರು ನೇಮಕ ಮಾಡಲಾಗಿದೆ. ಇನ್ನು ಸಲ್ಮಾನ್ ಖಾನ್ ಅವರನ್ನ ಖೋಖೋ ವಿಶ್ವಕಪ್ 2025 ಭಾರತದಲ್ಲಿ ನಡೆಯುತ್ತೆ ನವದೆಹಲಿಯಲ್ಲಿ, ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಭಾರತೀಯ ಶಿಕ್ಷಣ ತಜ್ಞರಾದ ಅರುಣ್ ಕಪೂರ್ ಅವರನ್ನ ಭೂತಾನ್ ರಾಯಲ್ ಗೌರವವನ್ನ ನೀಡಿ ಗೌರವಿಸಿದೆ. ವಿಶ್ವಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ಮದನ್ ಲೋಕೂರ್ ನೇಮಕಗೊಂಡಿದ್ದಾರೆ. ಭಾರತದ ಮೊದಲ ಜೈವಿಕ ಬಿಟುಮೆನ್ ಸ್ಟ್ರೆಚ್ ಅನ್ನ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದ್ದಾರೆ.
ರಾಷ್ಟ್ರೀಯ ರೈತರ ದಿನವನ್ನ ವಾರ್ಷಿಕವಾಗಿ ಡಿಸೆಂಬರ್ 23ನೇ ತಾರೀಕು ಆಚರಣೆ ಮಾಡ್ತೀವಿ. ಅಂದು ನಮ್ಮ 5ನೇ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಜನ್ಮೋತ್ಸವ. ಆ ಕಾರಣಕ್ಕೆ ಆ ದಿನವನ್ನ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಪ್ರಧಾನಮಂತ್ರಿ ಮೋದಿ ಅವರಿಗೆ ಕುವೈತ್ ದೇಶ ತನ್ನ ಅತ್ಯುನ್ನತ ನಾಗರಿಕ ಗೌರವ ಪುರಸ್ಕಾರವನ್ನ ಕೊಟ್ಟಿದೆ. ಮೆಶಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಬಾಹ್ ಅಂತ ಅದರ ಹೆಸರು. ಕುವೈತ್ ದೇಶದ ಅತ್ಯುನ್ನತ ನಾಗರಿಕ ಗೌರವ. ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆರ್ಟಿಕಲ್ಸ್ ಗಳನ್ನ ನಾನು ಶೇರ್ ಮಾಡಿರ್ತೇನೆ ಈ PDF ಅಲ್ಲಿ ಕಾಣ್ಬೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ 2024ನೇ ಸಾಲಿನ ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗಿದ್ದು, ಅಗನವಾಡಿ ಮತ್ತು ಮಂಜು ದರ್ಶಿನಿ ಅವರಿಗೆ ಈ ಪುರಸ್ಕಾರಗಳು ಸಿಕ್ಕಿರ್ತವೆ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ನಾನು ಆಲ್ರೆಡಿ. ಗ್ಲಾಸ್ಗೋ ಮೂಲದ ಸ್ಕಾಟಿಷ್ ಸಿಖ್ ಕಲಾವಿದೆ ಜಸ್ಟಿನ್ ಕೌರ್ ಅವರು ಬ್ರಿಟನ್ನ ಪ್ರತಿಷ್ಠಿತ ಟರ್ನರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಇನ್ನು ನಾನು ಆಲ್ರೆಡಿ ಹೇಳಿರುವಂಗೆ ಪುಷ್ಪಕ್ ಮತ್ತು ಇಶಾ ಅವರಿಗೆ ಕಂಚು, ಕರ್ನಾಟಕದ ಪುಷ್ಪಕ್ ನೆಲವಾಡೆ ಮತ್ತು ಇಶಾ ರಂಜಿತ್ ಅವರಿಗೆ 39ನೇ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಕಂಚು ಸಿಕ್ಕಿದೆ. ಸಂಜಯ್ ಮಲ್ಹೋತ್ರಾ ಅವರು RBI ನ ಗವರ್ನರು. ಜಾರ್ಖಂಡ್ ನಲ್ಲಿ ಮುಖ್ಯಮಂತ್ರಿಗಳಾಗಿ ಹೇಮಂತ್ ಸೊರೇನ್ ಅವರು ಮತ್ತೆ ಆಯ್ಕೆ. ಭೀಮಾ ಸಖಿ ಯೋಜನೆಗೆ ಚಾಲನೆ. ಪ್ರಧಾನಮಂತ್ರಿಗಳು ಯೋಜನೆಯನ್ನ ಚಾಲನೆ ಮಾಡಿರ್ತಾರೆ. ಭಾರತೀಯ ಜೀವ ವಿಮಾ ನಿಗಮದ ಭೀಮಾ ಸಖಿ ಯೋಜನೆಗೆ ಮೋದಿ ಅವರು ಚಾಲನೆಯನ್ನ ಕೊಟ್ಟಿರ್ತಾರೆ. ಗಾಡ್ಗಿಲ್ಗೆ ವಿಶ್ವಸಂಸ್ಥೆಯ ಗೌರವ. ಚಾಂಪಿಯನ್ ಆಫ್ ದಿ ಅರ್ತ್ ಅನ್ನೋ ಪ್ರಶಸ್ತಿಯನ್ನ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯ ಕುರಿತು ಸೇವೆ ಮಾಡಿರ್ತಕ್ಕಂತಹ ಪರಿಸರವಾದಿ ಮಾಧವ್ ಗಾಡ್ಗಿಲ್ ಅವರಿಗೆ ಕೊಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು. ವಿಹಾರ ನೌಕೆ ಸಿಲ್ವರ್ ವಿಸ್ತರ್ಗೆ ಸ್ವಾಗತ. ಅಮೆರಿಕ ಹರ್ಮಿತ್ ದಿಲ್ಲೋರ್ ನೇಮಕ. ನಾಗರಿಕ ಹಕ್ಕುಗಳ ಸಹಾಯಕ ಅಟಾರ್ನಿ ಜನರಲ್ ಆಗಿ ಭಾರತೀಯ ಮೂಲದ ಹರ್ಮಿತ್ ದಿಲ್ಲೋನ್ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಮೆರಿಕಾದಲ್ಲಿ. ಹಾಗೆ ದೇವನೂರು ಮಹಾದೇವ ಅವರಿಗೆ ವೈಕಂ ಪ್ರಶಸ್ತಿ. ಇದು ವೈಕಂ ಅನ್ನೋದು ತಮಿಳುನಾಡು ಸರ್ಕಾರ ನೀಡುವಂತಹ ಪುರಸ್ಕಾರ ಆಗಿದೆ. 2024ರ ಈ ಪುರಸ್ಕಾರವನ್ನ ದೇವನೂರು ಮಹಾದೇವ ಅವರಿಗೆ ಕೊಡಲಾಗಿದೆ. ಚರಿತ್ರೆ ಬರೆದ ಗುಕೇಶ್ ಅವರು ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಅತಿ ಕಿರಿಯ ಆಟಗಾರ. ನಿರ್ಣಾಯಕ ಪಂದ್ಯದಲ್ಲಿ ನಗೆ ಬೀರಿದ ಆಟಗಾರ ನಮ್ಮ ಗುಕೇಶ್ ಅವರು 18ನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಚೆಸ್ ಅಲ್ಲಿ. ಚೆನ್ನೈನಲ್ಲಿ ಡಯಾಬಿಟಿಸ್ ಬಯೋ ಬ್ಯಾಂಕ್, ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. MDRF ಮತ್ತು ICMR ಅವರು ಸೇರ್ಕೊಂಡು ಚೆನ್ನೈನಲ್ಲಿ ಈ ಬಯೋ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ದೇಶದಲ್ಲೇ ಮೊದಲನೇದಾಗಿದೆ. ತಬಲಾ ದಿಗ್ಗಜರಿಗೆ ಕಂಬನಿಯ ಮಹಾಪುರ. ಮಾಂತ್ರಿಕ ತಬಲಾ ವಾದಕರಾದ ಕಲೆಯಿಂದಲೇ ವಿಶ್ವಾದ್ಯಂತ ಸಂಗೀತ ರಸಿಕರನ್ನ ಸಂಮೋಹನಗೊಳಿಸಿದಂತ ಉಸ್ತಾದ್ ಜಾಕಿರ್ ಹುಸೇನ್ ಅವರು ನಿಧನರಾಗಿರ್ತಾರೆ. ಇನ್ನು ICC ವರ್ಷದ ಕ್ರಿಕೆಟಿಗ ಪ್ರಶಸ್ತಿ ರೇಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಇರ್ತಾರೆ. ಬ್ಲೂಮ್ಬರ್ಗ್ $100 ಬಿಲಿಯನ್ ಪಟ್ಟಿಯಿಂದ ಅಂಬಾನಿ ಅದಾನಿ ಹೊರಗಡೆ ಬಂದಿರ್ತಾರೆ. ಮೊದಲನೇ ಸ್ಥಾನದಲ್ಲಿ ಇಲಾನ್ ಮಸ್ಕ್, 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್ ಅವರು ಇರ್ತಾರೆ. ಕನ್ನಡ ಭಾಷಾ ವಿಜ್ಞಾನಿ ಹಿರಿಯ ವಿಮರ್ಶಕ ಪ್ರೊಫೆಸರ್ KV ನಾರಾಯಣ್ ಅವರಿಗೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುತ್ತೆ. KVN ಅವರ ನುಡಿಗಳ ಅಳಿವು ಎನ್ನುವ ಕೃತಿಗೆ ಈ ಗೌರವ ಸಿಕ್ಕಿರುತ್ತೆ. ನೆಕ್ಸ್ಟ್ ಭಾರತದ ವನಿತೆಯರಿಗೆ T20 ಏಷ್ಯಾ ಕಪ್ ದೊರೆತಿದೆ. ಫೈನಲ್ ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 41 ರನ್ಗಳ ಗೆಲುವು. ಭಾರತ ತಂಡದ ಮಹಿಳೆಯರ 19 ವರ್ಷದೊಳಗಿನ T20 ವಿಶ್ವಕಪ್ ಫೈನಲ್ ಏನ್ ನಡೆದಿತ್ತು ಅದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದಿತ್ತು. ಚೊಚ್ಚಲ ಪಂದ್ಯವ T20 ಏಷ್ಯಾ ಕಪ್ ಅನ್ನ ಭಾರತದ ವನಿತೆಯರು ಗೆದ್ದಿರ್ತಾರೆ. ನೆಕ್ಸ್ಟ್ ಶ್ಯಾಮ್ ಬೆನಗಲ್ ಅವರ ನಿಧನ. 1970ರಿಂದ 80ರ ದಶಕದಲ್ಲಿ ಅಂಕುರ್, ನಿಶಾಂತ್, ಮಂಥನ್ ಮುಂತಾದ ಚಲನಚಿತ್ರಗಳ ಮೂಲಕ ಹೊಸ ಅಲೆಯನ್ನು ಎಬ್ಬಿಸಿದಂತಹ ಸಿನಿಮಾ ಚಳವಳಿಗೆ ನಾಂದಿಯಾಡಿದಂತಹ ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಸ್ಯಾಮ್ ಬೆನಗಲ್ ಅವರು ನಿಧನರಾಗಿರ್ತಾರೆ. ಒಳ ಮೀಸಲಾತಿ ಏಕಸದಸ್ಯ ಆಯೋಗದ ರಚನೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕುರಿತು ಅಧ್ಯಯನ ಮಾಡೋದಕ್ಕೋಸ್ಕರ ಆಂಧ್ರ ಪ್ರದೇಶ ಸರ್ಕಾರ ನಿವೃತ್ತ IAS ಅಧಿಕಾರಿ ರಾಜೀವ್ ರಂಜನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ. ಏಷ್ಯನ್ ವಿಶ್ವ ಬಾಕ್ಸಿಂಗ್ಗೆ ಭಾರತೀಯರ ಸೇರ್ಪಡೆ. ಟೋಕಿಯೋ ಒಲಿಂಪಿಕ್ಸ್ ಪದಕ ವಿಜೇತ ಮಹಿಳೆಯರಾದ ಬಾಕ್ಸರ್ ಲವ್ಲಿನಾ ಅವರು, ಅಜಯ್ ಸಿಂಗ್ ಸೇರಿದಂತೆ 6 ಮಂದಿ ಭಾರತೀಯ ಬಾಕ್ಸಿಂಗ್ ಒಕ್ಕೂಟದ ಅಧಿಕಾರಿಗಳು ನೂತನವಾಗಿ ಸ್ಥಾಪನೆಯಾದ ವಿಶ್ವ ಬಾಕ್ಸಿಂಗ್ ಒಕ್ಕೂಟದ ಮಧ್ಯಂತರ ಏಷ್ಯನ್ ಅಂಗಸಂಸ್ಥೆಗೆ ಸೇರ್ಪಡೆಗೊಂಡಿದ್ದಾರೆ.
ಮುಂದೆ ಪ್ಯಾಂಗೋಂಗ್ ದಂಡೆಯಲ್ಲಿ ಶಿವಾಜಿಯವರ ಪ್ರತಿಮೆ. 14,300 ಅಡಿ ಎತ್ತರದಲ್ಲಿರುವ ಪ್ಯಾಂಗೋಂಗ್ ಸರೋವರದ ದಂಡೆಯಲ್ಲಿ ಛತ್ರಪತಿ ಶಿವಾಜಿಯವರ ಪ್ರತಿಮೆಯನ್ನ ಭಾರತೀಯ ಸೇನೆ ಸ್ಥಾಪನೆ ಮಾಡಿದೆ. ಇನ್ನು ವಿಶ್ವದ 7 ಶಿಖರಗಳನ್ನ ಏರಿದ ಕಾಮ್ಯ. ಮುಂಬೈನ ಇಂಡಿಯನ್ ನೇವಿ ಚಿಲ್ಡ್ರನ್ ಸ್ಕೂಲ್ ನಲ್ಲಿ ಓದುವಂತಹ 17 ವರ್ಷದ ವಿದ್ಯಾರ್ಥಿನಿ ಕಾಮ್ಯ ಕಾರ್ತಿಕೇಯನ್ ಅವರು ವಿಶ್ವದ 7 ಖಂಡಗಳಲ್ಲಿನ ಅತ್ಯುನ್ನತ ಶಿಖರಗಳನ್ನ ಏರಿದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಡಿಸೆಂಬರ್ 2024ರಂದು ಅಂಟಾರ್ಟಿಕಾದ ಮೌಂಟ್ ವಿಲ್ಸನ್ ಅನ್ನ ಏರುವ ಮೂಲಕ ಈ ಸಾಧನೆಯನ್ನು ಅವರು ಮಾಡಿರ್ತಾರೆ. ವೇಗಿ ಜಸ್ಪ್ರೀತ್ ಬೂಮ್ರಾ ದ್ವಿಶತಕ. ಭಾರತದ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಟೆಸ್ಟ್ ಕ್ರಿಕೆಟ್ ನಲ್ಲಿ ವೇಗವಾಗಿ 200 ವಿಕೆಟ್ ಗಳನ್ನ ಪಡೆದಿರುತ್ತಾರೆ. ಹಾಗೂ ಸೆಂಡೆಕ್ಸ್ ಯೋಜನೆ ಯಶಸ್ವಿ. ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನ ಜೋಡಿಸುವಂತಹ ಡಾಕಿಂಗ್ ಅಥವಾ ಸೆಂಡೆಕ್ಸ್ ಯೋಜನೆಗಾಗಿ 2 ಉಪಗ್ರಹಗಳನ್ನ ಹೊತ್ತ PSLV ರಾಕೆಟ್ ಅನ್ನ ಸೋಮವಾರ ರಾತ್ರಿ 10 ಗಂಟೆಗೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರುತ್ತೆ. ಈ ನೌಕೆ ಸೆಂಡೆಕ್ಸ್ ಎ ಮತ್ತು ಸೆಂಡೆಕ್ಸ್ ಬಿ ಎನ್ನುವ 2 ಉಪಗ್ರಹಗಳನ್ನ ಹೊತ್ತೊಯ್ಯುತ್ತೆ. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಡಿಸೆಂಬರ್ 2024ರ ಕರೆಂಟ್ ಅಫೇರ್ಸ್ ನ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಆಗಿರುತ್ತೆ. ಇನ್ನು ಪೇಯ್ಡ್ ನೋಟ್ಸ್ಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.